ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಮೀಡಿಯಾ ಮಾಧ್ಯಮದವರಿಗೆ ಹಾಗೂ ಬಂದಂಥ ನಮ್ಮ ಹೃದಯ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ, ಶಾಸಕರಿಗೆ, ಆತ್ಮೀಯರಿಗೆ, ನಡನಡಿಯರಿಗೆ, ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ, ನಮ್ಮ ನಿರ್ಮಾಪಕರು ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ, ಬಡ್ಜೆಟ್. ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು. ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ. ಕಾಸ್ಟ್ಯೂಮ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಲೊಕೇಶನ್ಸ್ ಇರ್ಬೋದು, ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಷನ್ ಇರ್ತದೆ. ಅದನ್ನು ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು. ಬಡ್ಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೇಸರ್ಕರ್, ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು, ಬಸವರಾಜ್ ದೇಸಾಯಿ ಅವರು, ಆಮೇಲೆ ರೂಪಾಲಿ ಅವರು ಕೂಡ ಹೀರೋಯಿನ್ ಆಗಿದ್ದಾರೆ. ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು. ಮೊದಲೇ ನಮಸ್ಕಾರ ನಮ್ಮ ಗಣೇಶವಾಗಿ ಹೇಳಬೇಕು, ಫಸ್ಟ್ ಧೈರ್ಯ ಮಾಡಿದ್ದವರೇನೆ, ಒಂದು ಸಿನಿಮಾ ಮಾಡೋಣ ಸರ್ ಅಂತ. ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವ್ರಿಗೆ ಹಾಕಿ ಇದು ಮಾಡೋದು ತುಂಬ ಚೆನ್ನಾಗಿ ಸೂಟ್ ಆಯ್ತು ಅವ್ರಿಗೆ, ಆ ಈಶ್ವರನ ಪಾತ್ರ. ಆ ಒಂದು ಪ್ರೇರಣೆನೇ ಈ ಏನು ಗಂಗೆ ಗೌರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಕೂಸು ನಾವು ಹೊಗಳೋದು ಚೆನ್ನಾಗಿರಲ್ಲ. ಯಾಕಂದರೆ ನಮ್ಮ ಕೂಸು ನಾವು ಚೆನ್ನಾಗಿದ್ದೇ ಇರುತ್ತೆ. ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು, ಸಲಹಬೇಕು. ನಾವು ಮಗು ನಿಮ್ಮ ಮಡ್ಲಿಕ್ಕೆ ಕೊಡ್ತೀವಿ, ಆ ಮಗುನ ಸಾಕೋ ಜವಾಬ್ದಾರಿ ನಿಮ್ಮದು. ನಾವು ಹೆತ್ತು ಮಕ್ಕಳು ನಮ್ಮ ಮಗು ನಿಮ್ಮ ಕೈ ಕೊಟ್ಟಾಗ ನೀವು ಅದನ್ನು ಜೋಪಾನವಾಗಿ ಸಾಕು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು, ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರ. ಒಬ್ಬ ಪ್ರೇಕ್ಷಕ ನೋಡೋಕ್ಕೆ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ. ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿನಿಮಾ ನಡಿಬೇಕಾಗೋ ಸಾಧ್ಯತೆ ಇದೆ. ಇವತ್ತು ಪ್ರಚಾರ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ. ವೆಬ್ಸೈಟ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ, ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ಅಗತ್ಯವಿದೆ. ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು. ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ನಾವು ಯಾರು ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರೀತಾ ಇಲ್ಲ. ಯಾಕಂದರೆ ಮತ್ತೆ ನಾವು ಇನ್ನೊಬ್ಬ ಮಾತಾಡ್ಕೊಂಡು ಒಬ್ರಿಗಾದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಈವನ್ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು. ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟು, ಆಮೇಲೆ ಒಬ್ಬೊಬ್ಬರನ್ನ ಕರೆದು ಒಬ್ಬೊಬ್ರು ಅವರು ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಮಾತಾಡ್ಕೊಂಡು ಅದು ಜಾಗ ಇದ್ದದಕ್ಕೋಸ್ಕರ ನಮ್ಮ ಈ ಕೆಂಪೇಗೌಡರು ಏನೋ ಅವ್ರೇನು ಆಸೆ ಇರಬೇಕು, ಹೀರೋಯಿನ್ ನೋಡೋಕ್ಕೆ ಆಸೆ ಇರಬೇಕು ರಸಿಕರು. ಹಾಗಾಗಿ ಹೀರೋಯಿನ್ ಕರೆಸಿ ಅಂತ ಹೇಳಿದ್ರು, ಹಾಗಾಗಿ ಕರೆಸ್ಬೇಕಾಯಿತು. ಬೇರೆ ನಮ್ಮ ಇನ್ನೂ ಸಾಕಷ್ಟು ಜನ ಕಲಾವಿದರು ಬಂದೇ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ. ಪ್ರತಿಯೊಬ್ಬರು ನಿಮ್ಮದಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಯಾಕಂದರೆ ನಾನು ಕೂಡ ಸೀಟ್ ಕೂತ್ಕೊಂತ ಇಲ್ಲ, ನಿರ್ಮಾಪಕರು ಕೂತ್ಕೊಂತ ಇಲ್ಲ. ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ. ಹಾಗಾಗಿ ಯಾರೂ ಬೇಜಾರಾಗಬೇಡಿ. ನಮ್ಗೆ ಕರೀಲಿಲ್ಲ, ವೇದಿಕೆ ಕುಣಿಸ್ಲಿಲ್ಲ ಅಂತ. ಇದೆಲ್ಲ ಬಂದಿದ್ದೀರಿ. ಪ್ರತಿಯೊಬ್ಬರು ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತೀವಿ ನಾವು. ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ರಾಜ್ ಭಾಸ್ಕರನ್, ಇವರೊಂಥರ ಆಡ್ಬಿಟ್ಟು ಸೊಪ್ಪಿಲ್ಲ ಅನ್ನೋ ಥರ ಆ ಥರ ಇವರು ರಾಜ್ ಭಾಸ್ಕರನ್ನು. ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನನ್ನ ಪ್ರತಿ ಸಿನಿಮಾಗೂ ಅವ್ರು ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಅವರು. ಯಾಕಂದರೆ ಈ ಮೈಥಾಲಜಿ ಅಂದಾಗ, ಪೌರಾಣಿಕ ಅಂದಾಗ ಅದರದ್ದೇ ಆದ ಒಂದು ಸಂಗೀತ ಬೇಕಾಗುತ್ತೆ. ಇದ್ರ ಯಾವುದು ವೆಸ್ಟರ್ನ್ ಸೇರಿಸೋ ಆಗಿರಲ್ಲ. ಪ್ರತಿಯೊಂದು ಫ್ಲೂಟ್ ಆಗಿರ್ಬೋದು, ವೀಣೆ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ವೈಲಿನ್ ಯಾವುದೊಂದೂ ಕೂತ್ಕೊಂಡು ನಾವು ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ. ಹಾಗಾಗಿ ನಮಗೆ ತುಂಬ ಕೋಪರೇಷನ್ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿಗೆ ಹೇಳ್ಬೇಕಂದ್ರೆ ಇವತ್ತೇನು ಟೀಸರ್ ಇರ್ಬೋದು ಅಥವಾ ನಮ್ಮ ಸಾಂಗ್ಸ್ ಇರೋ ಬಿಡುಗಡೆ ಕಾರಣ ನಮ್ಮ ಸಿರಿ ಮ್ಯೂಸಿಕ್ನ ಸಿರಿ ಚಿಕ್ಕಣ್ಣವರು, ಅವರು ಸಿರಿನೇ ವಿಡಿಯೋ ಅವರು ಖುಷಿ ನಗನಾಗ್ತಾರೆ. ಓದ್ಕೊಳ್ಳೆ ನಮ್ಮನ್ನು ವೆಲ್ಕಮ್ ಮಾಡಿ, ಆಮೇಲೆ ನಾನು ಅದಕ್ಕೆ ಇದೀನಿ, ಡೋಂಟ್ ವರಿ, ನಾನು ಇದು ರಿಲೀಸ್ ಮಾಡ್ತೀನಿ ಅಂಥೇಳಿ ನಮಗೆ ಒಂದೇ ಅಮೌಂಟು ನಮ್ಮ ನಿರ್ಮಾಪಕರು ಹೇಳಿದಾಗ ಅಮೌಂಟ್ ಕೊಟ್ಟು ಇದನ್ನು ತೊಗೊಂಡಿದ್ದಾರೆ. ಇದನ್ನು ಬಿಡುಗಡೆ ಮಾಡೋಕ್ಕೆ ತುಂಬ ನಮಗೆ ಸಹಕಾರ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೆರೆದಕ್ಕಂಥ ನಮ್ಮ ಪಿ ರಾಜು ಸಾರು, ಆಮೇಲೆ ನಮ್ಮ ಸಂಘದ ನಿರ್ದೇಶಕ ಸಂಘದ ಅಧ್ಯಕ್ಷರಾದಂಥ NRK ವಿಶ್ವನಾಥ್, ಅವರು ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಸರ್ ಕರುಣಾಕರ್ ಸಾರು, ಆಮೇಲೆ ನಮ್ಮ ಅರವಿಂದ್ ಸಾರು, ಆಮೇಲೆ ಸುನೀಲ್ ಸಾರು, ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ರೂಪಾಲಿ ಅವರು, ನಿಖಿತಾ ಸ್ವಾಮಿ ಅವರು, ನಮ್ಮ ಸುಮಿತಾ ಮೇಡಮ್ ಅವರು, ಸ್ಪರ್ಶ, ಆಮೇಲೆ ನಮ್ಮ ಕೆಂಪೇಗೌಡರು,
ಆಮೇಲೆ ನಮ್ಮ ಗೋವಿಂದ ಸ್ವಾಮಿ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ. ಇದು ಮಂಡಳಿ ಇದು ಬಂಜಾರ ಮಂಡಳಿ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನನ್ನ ಫಸ್ಟ್ ಸಿನಿಮಾ ಇದು ಶ್ರೀಶಕ್ತಿ ಮಾತೆ, ಅದರಲ್ಲಿ ಅವರು ರಾಜನ ಪಾತ್ರ ಮಾಡಿದರು ಗೋವಿಂದ ಸ್ವಾಮಿ ಅವರು. ಇವಾಗ ಮತ್ತೆ ನಮ್ಮನ್ನು ಭೇಟಿ ಆಗ್ತಾ ಇದೆ. ಹಾಗೆಯೇ ಎಲ್ಲ ಆಗಿದೆಲ್ಲ, ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದು ಹೆಚ್ಚಿಗೆ ನಾಳೆಗೆ ಹೋಗ್ತಾ ಇಲ್ಲ, ಯಾಕಂದರೆ ಹೇಳಬೇಕು ಅಂದರೆ ತುಂಬ ಟೈಮ್ ಹಿಡಿತೆ. ನಮ್ಮ ಎಲ್ಲ ನಮ್ಮ ಅತಿಥಿ ಗಡಿಯಲ್ಲಿರೋದ್ರಿಂದ ನಾನು ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಗೊತ್ತಿದೆ ನನ್ನ ಬಗ್ಗೆ, ನಿಮ್ಗೆಲ್ಲರೂ ಗೊತ್ತಿದೆ. ಇದು ನನ್ನ 32ನೇ ಚಿತ್ರ. ತಮ್ಮ ಇನ್ನೊಂದು ಹೇಳಬೇಕು ಅಂದರೆ, ಇದು ಹೇಳಿದ್ರೆ ಹೆಚ್ಚಾಗ್ಬೋದು. ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾ ಮಾಡೋದು ಅಂದರೆ 28 ಪಿಕ್ಚರ್ ನಾನೇ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು, ತೆಲುಗು, ತಮಿಳು ಯಾವುದೇ ಆಗಿರ್ಬೋದು, ಒಬ್ಬನೇ ನಿರ್ದೇಶಕ 15 ಮೇಲೆ ಯಾರೂ ಮಾಡಿಲ್ಲ. ನಾವು ಇದು ನೋಡಿದಾಗ, ಯಾವುದೋ ನಾವು ಸ್ಟ್ಯಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಆ ಪುಣ್ಯ, ಆ ಭಾಗ್ಯ ನನಗೆ ಸಿಕ್ಕಿದೆ. 20 ಮೇಲೆ ಸಿನಿಮಾ ಮಾಡಿದ್ದೀನಿ. ಹಾಗಾಗಿ ಅದನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸಬೇಕು ಅಂತ ನಾವೆಲ್ಲ ಇಷ್ಟಪಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಆಯ್ತು ಬಿಡಿ, ತಮಾಷೆನೆ. ನೀವು ಚಿತ್ರ ಮಾಡೋಕ್ಕೆ ನಮ್ಮಂತ ನಿರ್ಮಾಪಕರು ಇದೆ, ಅವ್ರನ್ನ ಜೊತೆ ಸೇರಿಸ್ಕೊಳ್ಳಿ ಜೊತೆ, ಅವ್ರನ್ನ ಪುಣ್ಯ ಬರಲಿ. ನಿರ್ಮಾಪಕರೆಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಿರ್ದೇಶಕರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿ